ಬೆಳಿಗ್ಗೆನೇ ಈ ವಾತಾವರಣ ನೋಡೋಕ್ಕೆ ಎಷ್ಟೊಂದು ಖುಷಿಯಾಗುತ್ತೆ ಗೊತ್ತಾ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಸೊ ನಾನಂತೂ ಚೆನ್ನಾಗಿದ್ದೀನಿ. ಇವತ್ತಿನ ತಿಂಡಿ ಪುಳಿಯೋಗರೆ, ಫಟಾಫಟ್ ಅಂತ 5 ನಿಮಿಷದಲ್ಲಿ ಪುಳಿಯೋಗರೆ ರೆಡಿ. ಸೊ ಮಗನ ಎಬ್ಬರಿಸ್ತಾ ಇದ್ದೀನಿ. ಮಗನ ಸ್ಕೂಲಿಗೆ ಕಳಿಸ್ಬೇಕು. ಮಗ ಹೇಳ್ತಾ ಇಲ್ಲ. ಹೋಗಿ ಬಂದು ಎಬ್ಬರಿಸ್ತಾ ಇದ್ದೀನಿ. ಮಗಳಿದ್ಲು ನೋಡಿ. ಮಗಳು ಎದ್ದರೆ ಎತ್ಕೊಂಡು ಅವಳಿಗೆ ಕೈಗೆ ಹಾಲು ಕೊಟ್ಟು ಕೂರಿಸಿ ಸಮಾಧಾನ ಮಾಡಿದ ಮೇಲೇ ಅವಳು ಸರಿ ಹೋಗೋದು. ಅಲ್ಲಿ ತನಕ ಹಾಗೇ ಇರ್ತಾಳೆ. ಸೊ ನೋಡಿ, ಎತ್ಕೊಂಡೇ ಇದ್ದೀನಿ. ಹಾಲು ಕೊಟ್ಟೆ, ಕುಡಿತಾ ಇದ್ದಾಳೆ. ನೆಕ್ಸ್ಟು ಪುಳಿಯೋಗರೆದು ಪುನಃ ಪುಳಿಯೋಗರೆ ಕೆಲಸ ಕಂಪ್ಲೀಟ್ ಮಾಡಿಲ್ಲ, ಕಂಪ್ಲೀಟ್ ಮಾಡಬೇಕು. ಈಗ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲೇನು ಇವತ್ತು ತಿಂಡಿ? ಹಾಲಿಗೆ ಸಕ್ಕರೆ ಹಾಕಿಲ್ಲ ಅಂತ ತಂಪಿ ಅಂತ ಇದ್ಲು. ನನ್ನ ಮಗಳು ಅದನ್ನು ಎಷ್ಟು ಜೋಶಲ್ಲಿ ಹೇಳ್ತಾಳೆ ನೋಡಿ, ಎಷ್ಟು ಖುಷಿಯಿಂದ ಹೇಳ್ತಾಳೆ. ಅವಾಗ ಹೇಳ್ತಿದ್ದಾಗೆಲ್ಲ ಹೇಳ್ಬಾರ್ದಮ್ಮ ಅಂತ. ಸೊ ಎಷ್ಟು ಜೋಶಲ್ಲಿ ಹೇಳ್ತಿದ್ದಾಳೆ ನೋಡಿ ಅವಳು. ಗೋ ಬಕೆಟಲ್ಲಿ ತಗೋಬಾ. ಎರಡು ಮಕ್ಕಳನ್ನ ಇಟ್ಕೊಂಡು ಒಂದು ಮಗುನ ಸ್ಕೂಲ್ ಕಳಿಸೋದು, ಒಂದು ಮಗುನ ಮನೇಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಆಗ್ಬಿಡುತ್ತಪ್ಪ. ಈ ಒಂದು ಮಗುನ ಸ್ಕೂಲಿಗೆ ಕಳ್ಸೋದ್ರೊಳಗೆ ಪ್ರಾಣ ಹೋಗ್ತಿದೆ ನನಗೆ. ಇನ್ನು ನೆಕ್ಸ್ಟು ನನ್ನ ಮಗಳು ಬರ್ತಾಳೆ, ನೆಕ್ಸ್ಟ್ ಜೂನಿಗೆ ಅಡ್ಮಿಷನ್ ಮಾಡಬೇಕು. ಅವಾಗಂತೂ ನನ್ನ ತಿಥಿನೇ ಆಗೋಗುತ್ತೆ ಅನ್ನಿಸ್ತಿದೆ. ಎರಡೆರಡು ಮಕ್ಕಳನ್ನ ಹೆಂಗೆ ಮೇಂಟೈನ್ ಮಾಡ್ತಾರೋ. ಈ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದ್ರೊಳಗೆ ಅಬ್ಬಾ ಸಾಕಪ್ಪ ಅನಿಸ್ತೆ. ಕೆಲವೊಂದು ಸಲ ನನ್ನ ಮಕ್ಕಳು ಅಣ್ಣ ತಂಗಿ ಅನ್ಯೋನ್ಯವಾಗಿರ್ತಾರೆ, ಎಷ್ಟು ಕ್ಲೋಸ್ ಆಗಿರ್ತಾರೆ. ಒಂದೊಂದು ಸಲ ಅಂತೂ ಇವರಿಬ್ಬರು ಯಾಕಾದರೂ ಹುಟ್ಟಿದ್ರು ಅನ್ಬೇಕು ಆ ಥರ ಕೋಪ ಬರೆಸ್ತಿರ್ತಾರೆ. ಒಂದೊಂದು ಸಲ ಎಷ್ಟು ಹೊಡೆದಾಡ್ತಾರೆ ಅಂದರೆ ಅಷ್ಟು ಸಿಕ್ಕಾಪಟ್ಟೆ ಹೊಡೆದಾಡ್ತಾರೆ. ಒಂದೊಂದು ಸಲ ಅಂತೂ ಅಷ್ಟೇ ಜೋಶಲ್ಲಿ ಅಷ್ಟೇ ಆಟ ಆಡ್ಕೊಂಡಿರ್ತಾರೆ. ಒಂದೊಂದು ಸಲ ಅಂತೂ ಅಷ್ಟೇ ಬೇಜಾರು ಮಾಡಿಸ್ತಾರಪ್ಪ. ಇನ್ನೂ ನನ್ನ ಮಗಳು ಚಪ್ಪಲ್ ಹಾಕಲು ಯಾವ ಕಾಲು ಚಪ್ಪಲು ಅಂತಲೇ ಗೊತ್ತಿಲ್ಲ ನೋಡಿ. ಹೋಗ್ತಾ ಇದ್ದಾಳೆ ರೋಡಲ್ಲಿ. ಹುಷಾರಾಗಿ ಹೋಗು ಅಂತ ಹೇಳ್ತಾನೆ ಇರಬೇಕು. ಒಂದೊಂದು ಸಲ ಅಂತೂ ನುಗ್ತಾನೇ ಇರ್ತಾಳೆ. ಮಗನ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಡೆಸ್ಕೊಂಡು. ಒಂದು ಗಾಡಿ ಪ್ರಾಬ್ಲಮ್ ಕೈ ಕೊಟ್ಟಿದೆ, ಫ್ರೆಂಡ್ ಗಾಡಿ ಇಸ್ಕೊಂಡಿದ್ದಾರೆ. ಫ್ರೆಂಡ್ ಗಾಡಿನೂ ಪ್ರಾಬ್ಲಮ್ಮಲ್ಲೇ ಇದೆ ಅದನ್ನು. ಸೊ ಏನು ಮಾಡೋಕ್ಕಾಗಲ್ಲ, ಒತ್ತುತ್ತಾ ಇದ್ದಾರೆ ನೋಡಿ. ಒತ್ತಿ ಸುಸ್ತೇ ಆಗಿಬಿಟ್ಟಿದೆ, ಅಷ್ಟು ಒತ್ತುತ್ತಾ ಇದ್ದಾರೆ. ಇವನು ನನ್ನ ಮಗನ ಕಳ್ಸೋಕ್ಕೆ ರೆಡಿ ಮಾಡಿದ್ದೀನಿ. ಅಂಗಡಿ ಹೂವು ಫ್ರೆಶ್ ಇದೆ, ಮಾರ 50 ರೂಪಾಯಿ ಅಂತೆ. ಅಂಗಡಿಗೆ ಬಂದಾಗ ತಿನ್ನಬೇಕು ಅಂತ ಬಡ್ಕಿಂದ ದಪ್ಪ ಹಾಕ್ತಾರೆ ಅಂತ ನಮ್ಮಮ್ಮ ಬೈತಾರೆ. ಆಮೇಲೆ ಹಸುಗಳು ಬೇರೆ ಕಾಟ. ಸೊ ಪಚ್ಚ ಬಾಳೆಹಣ್ಣು ತಿಂತಾ ಇದ್ದೀನಿ. ಈ ಪಚ್ಚ ಬಾಳೆಹಣ್ಣಿಗಿರೋ ಟೇಸ್ಟು ಯಾವ ಬಾಳೆಹಣ್ಣಿಗೂ ಇಲ್ಲ. ಹಾಕಿ ಸ್ವಲ್ಪ ಕೆಜಿ 25 ಅಲ್ಲ, ಕೆಜಿಗೆ ಅಲ್ಲಿ ನೋಡಿ ನೋಡಿದ್ಯಾ? ಅಯ್ಯೋ ತಗೊಳ್ಳಿ. ಸ್ನಾನ ಮಾಡಿ ರೆಡಿ ಆಗಿ ಇದ್ರು. ಈ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿ ಹಬ್ಬ ಸಾಕಪ್ಪ ಅನಿಸ್ಬಿಡ್ತು. ಅಯ್ಯೋ ಈ ಡ್ಯಾನ್ಸ್ ಒಂದು 100 ಸಲ ಪ್ರಾಕ್ಟೀಸ್ ಮಾಡಿದ್ದೀನಿ. ಈ ಡ್ಯಾನ್ಸ್ ಅಂತೂ ಏನೋ ಡ್ಯಾನ್ಸ್ ಮಾಡೋಕ್ಕೆ ಹೋಗಿ ಇನ್ನೇನೋ ಡ್ಯಾನ್ಸ್ ಮಾಡಿದ್ದೀನಿ. ನನಗಂತೂ ತಲೆನೇ ಕೆಟ್ಟೋಗಿದೆ. ಡ್ಯಾನ್ಸ್ ಮಾಡೋ ಟೈಮಲ್ಲಿ ನನ್ನ ಮಗಳದೊಂದು ಕೋಟ್ಲೆ ಬದ್ದು ಕೊಡೋದು, ಮುದ್ದು ಮಾಡೋದು ಎಲ್ಲ ಮಾಡ್ತಾಯಿದ್ಲು. ನಿಜವಾಗ್ಲೂ ಮಕ್ಕಳು ನಮ್ಮನ್ನು ಬಂದು ನಮಗೆ ಮುತ್ತು ಕೊಡೋದು, ಮುದ್ದು ಮಾಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಬ್ಬಬ್ಬ ಎಷ್ಟು ನಿಜವಾಗ್ಲೂ ನನಗೆಷ್ಟು ಖುಷಿಯಾಗುತ್ತೆ ಅಂದರೆ ಅದಕ್ಕೆ ಒಬ್ಬ ಹೆಣ್ಮಕ್ಳು ಇರಬೇಕು ಅಂತ ಅನ್ನೋದು. ಹೆಣ್ಮಕ್ಳಿದ್ರೆ ಎಷ್ಟು ಖುಷಿಯಾಗುತ್ತೆ, ಎಷ್ಟು ಹೆಲ್ಪ್ ಮಾಡ್ತಾಳೆ, ಎಷ್ಟು ಜೊತೆಲಿದ್ದು ಅವ್ಳು ತೋರಿಸೋ ಪ್ರೀತಿ ನನಗಂತೂ ಕೋಟಿ ಕೊಟ್ಟರು ಕೋಟಿ ಮುಂದೆ ಏನೂ ಅಲ್ಲ ಅನಿಸುತ್ತೆ, ಅಷ್ಟು ಪ್ರೀತಿ. ಈಗ ಹೋಗಬೇಕು ಅಂಗಡಿಗೆ ಹೋಗಿ ಹಸ್ಬೆಂಡ್ನ ನನ್ನ ಮಗನ ಸ್ಕೂಲ್ ಕಳಿಸ್ಬೇಕು. ಜೊತೆಲೆ ಹೋಗೋಣ ಬಾ ಅಂತ ಹೇಳಿದ್ದಾರೆ. ನನ್ನ ಮಗನ ಸ್ಕೂಲ್ ಹತ್ರ ಹೋಗಬೇಕು. ನನ್ನ ಮಗನ ಸ್ಕೂಲ್ ಹತ್ರ ಹೋದರೆ ಏನೋ ಒಂಥರ ಖುಷಿ ನನಗೆ. ಅಲ್ಲಿ ವಾತಾವರಣ, ಅಲ್ಲಿ ನೇಚರು ಅಷ್ಟು ಸಕ್ಕತ್ತಾಗಿರುತ್ತೆ. ತೋರಿಸ್ತೀನಿ ಬನ್ನಿ.
ನನ್ನ ಮಗಳು ನೋಡಿ ಈ ನೋಡಿ ಗೇಟ್ ಹತ್ರ ಹೋಗಿ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾಳೆ. ನನ್ನ ಮಗಳು ಒಂದು ಗೇಟ್ ಹತ್ರ ಸಿಕ್ಕಾಕೊಂಡು ಓದಾಡ್ತಿದ್ದಾಳೆ. ಈ ಕಡೆ ಬರೋದಕ್ಕೆ ಬೇಡ ಕಣೆ ಅಂತ ಸಾಹಸ ಮಾಡಕ್ಕೆ ಹೋಗ್ತಿದ್ದಾಳೆ. ಈ ಕಡೆ ಬರೋದಕ್ಕೆ ಹೋಗ್ತಾ ಇದ್ದಾಳೆ. ನಾನು ಹೆಲ್ಪ್ ಮಾಡ್ತೀನಿ ಹೋಗ್ಲಿ ಬಾ ಅಂತ. ಪುನಃ ಹೋಗ್ಬೇಡ ಬಾ ಅಂತ ಹೇಳಿದ್ರೆ ಪುನಃ ಹೋಗಿ ಟ್ರೈ ಮಾಡ್ತಾ ಇದ್ದಾಳೆ ನೋಡಿ. ಸುಮ್ಮನೆ ಕಬ್ಬಿಸಿದ ಮೇಲೆ ಸ್ವಲ್ಪ ವಾಪಸ್ ಬಂದು ಹೋಗ್ತಾ ಇದ್ದೀವಿ. ನಮ್ಮ ಮಗನ ಸ್ಕೂಲ್ ಹತ್ರ ಹೋಗ್ಬೇಕು. ಫಸ್ಟ್ ಅಂಗಡಿ ಹತ್ರ ಹೋಗಿ ಅಲ್ಲಿನ ನನ್ನ ಹಸ್ಬೆಂಡು ನನ್ನ ಜೊತೆ ಹೋಗ್ಬೇಕು. ನೋಡಿ ಫ್ಲವರ್ ಕಿತ್ಕೊಂಡು ಎಂಜಾಯ್ ಮಾಡ್ತಾಳೆ. ಕಿತ್ಕೊಡು ಇಷ್ಟ. ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ನೋಡ್ಕೊಂಡು ನೋಡಿ ಕಾರ್ ಬರ್ತಿಲ್ಲ. ಕೂದಲು ಬೆಳೆದಿಲ್ಲಲ್ಲ ಮುಗಿಸೋದಕ್ಕೆ ಸ್ವಲ್ಪ ಕಷ್ಟ. ನಮ್ಮ ಮಗಳಿಗೆ ಒಂದು ಶ್ಯಾಡೋ ಕೊಡಬೇಕು ನೋಡಿ. ಎಲ್ಲಿ ಎಷ್ಟು ಫ್ಲವರ್ ಇದೆ ತೋರಿಸು. 1 2 ತೋರಿಸಿಲ್ಲ. ಈ ಕಡೆ ತಿರ್ಸು. ಆರೆಂಜ್ ಕಲರ್, ಪಿಂಕ್ ಕಲರ್. ನಿಂತ್ಕೋ ತೋರಿಸು. ಪಿಂಕ್ ಕಲರ್ ಅದು. ನನ್ನ ಮಗನ ಸ್ಕೂಲ್ ಹತ್ರ ಬಂದಿದ್ದೀನಿ. ಮಾರ್ಚ್ ಫಸ್ಟ್ ಮಾಡಿಸ್ತಿದ್ದಾರೆ. ಈ ಕಡೆ ಖೋಖೋ ಆಡಿಸ್ತಿದ್ದಾರೆ. ಸೊ ನನಗಂತೂ ಇದನ್ನು ನೋಡಿ ನನ್ನ ಸ್ಕೂಲ್ ಲೈಫ್ ನೆನಪಾಯಿತು. ಎಷ್ಟು ಬೇಗ ದಿನಗಳು ಕಳೆದೋಯ್ತು ಅನ್ನಿಸ್ತಿದೆ. ಮಾರ್ಚ್ ಫಸ್ಟ್ ನೋಡಿ ಎಷ್ಟು ಕ್ಲಿಯರ್ ಕಟ್ ಮಾರ್ಚ್ ಫಸ್ಟ್ ಮಾಡ್ತಿದ್ದಾರೆ. ವಾಲಿಬಾಲ್ ಆಡ್ತಿದ್ದಾರೆ, ಅಲ್ಲಿ ನೋಡಿ ಖೋಖೋ ಆಡ್ತಿದ್ದಾರೆ. ಅವೆಲ್ಲ ನೋಡಿ ತುಂಬ ನಿಜವಾಗ್ಲೂ ಕಣ್ಣಲ್ಲಿ ನೀರೇ ಬಂತು. ಅದರಲ್ಲಂತೂ ಕೆಲವು ಅಲ್ಲೊಬ್ಬರು ಪಿ ಟಿ ಮಾಸ್ಟ್ರು ಸ್ಟೂಡೆಂಟ್ಗೆ ಬೈತಾ ಬಿದ್ದಿದ್ದಾರೆ. ಈ ಥರ ಸ್ಟೂಡೆಂಟ್ಸ್ ಕೊಟ್ಟಲೆ ಕೊಡೋದು ಸೇಮ್ ನಾವು ಹಾಗೆ ಕೊಟ್ಟಲೆ ಕೊಡ್ತಾ ಇದ್ವಿ. ಬಿಫೋರ್ ಡೇ ಅನಿಸುತ್ತೆ. ರಂಗೋಲಿ ಏನೋ ಬಿಡಿಸಿದ್ದಾರೆ ಇಲ್ಲಿ. ಎಲ್ಲೋದ್ರಿ ಎಲ್ಲಿ ಬಂದರು ತುಂಬ ದಿನ ಏನೇನಾದರೂ ಬಿದ್ದಿರೋ ತಗೋತೀಯ ನಡಿ. ಸೊ ಒಳಗಡೆ ಹೋಗೋಣ ನಡಿ. ತುಂಬ ದಿನ ಆಗಿತ್ತಲ್ಲ. ಸೊ ಬಿಫೋರ್ ಡೇ ರಂಗೋಲಿ ಬಿಡಿಸಿದ್ದಾರೆ. ಎಲ್ಲ ಹೋಗಿದೆ. ನನ್ನ ಮಗನ ಸ್ಕೂಲ್ ನೇಚರ್ ನೋಡಿ. ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಇದು ಇಲ್ಲಿ ಬೇಸಿಗೆಯಲ್ಲಿ ಇಲ್ಲಿಗೆ ಬಂದರೆ ಫುಲ್ ಕೂಲ್ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.